ಎಸ್, ರಾಜ್ಯ ರಾಜಕೀಯದಲ್ಲಿ ಆಗಿರುವಂತ ರಾಜಕೀಯ ಬೆಳವಣಿಗೆ ಏನು ಅಂತಂದ್ರೆ ಅದು ಬಿಜೆಪಿಯಲ್ಲಿ ಶಿಸ್ತು ಸಮಿತಿ ಈಗ ಉಚ್ಚಾಟನೆಯನ್ನ ಮಾಡಿದೆ ಯತ್ನಾಳ್ ಅವರನ್ನ. ಕೇಂದ್ರ ಬಿಜೆಪಿಯ ಶಿಸ್ತು ಸಮಿತಿ ಈಗ ಉದ್ಘಾಟನೆಯನ್ನ ಮಾಡಿರೋದು, ಉಚ್ಚಾಟನೆಯನ್ನ ಮಾಡಿರೋದು. ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಕ್ ಮುಂದಾಗಿದೆಯಾ? ಪಕ್ಷದಿಂದ 6 ವರ್ಷ ರೆಬಲ್ ಯತ್ನಾಳ್ ಉಚ್ಚಾಟನೆಯನ್ನ ಮಾಡಲಾಗಿದೆ. ಈಗ ಕೇಂದ್ರ ಶಿಸ್ತು ಸಮಿತಿಯಿಂದ ಮಹತ್ವದ ಆದೇಶ ಈಗ ಹೊರಬಿದ್ದಿದೆ. ದೆಹಲಿಯಲ್ಲಿ ಯತ್ನಾಳ್ ಇದ್ದಾಗಲೇ ಹೈ ಆದೇಶ ಈಗ ಹೊರಬಿದ್ದಿರೋದು. ದೆಹಲಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು. ಬಹಳ ಚೆನ್ನಾಗಿದೆ ಇದು. ಅವರು ದೆಹಲಿಗೆ ಹೋದಾಗ್ಲೇನೆ ಹಿಂದೆ ನೋಟಿಸ್ ಅನ್ನ ಕೊಟ್ಟಿದ್ರು. ಈಗ ದೆಹಲಿಗೆ ಹೋದಂತ ಸಂದರ್ಭದಲ್ಲೇನೆ ಅವ್ರನ್ನ ಉಚ್ಚಾಟನೆಯನ್ನ ಮಾಡಿರೋದು. ಏಕಾಂಗಿಯಾಗಿ ಬಿಟ್ರ ಯತ್ನಾಳ್ ಅವರು ಅಂತ ಹೇಳಿ. ಕಾರಣ ಬಲಿಕ ಬಕರ ಆಗಿಬಿಟ್ರ, ಇಲ್ಲ ಅವರೇ ಬಲಿಕ ಬಕರ ಹಾಕೊಂಡ್ಬಿಟ್ರ ಅಂತ ಹೇಳಿ. ಯಾಕೆ ಅಂತಂದ್ರೆ ಏನೋ ನಾನು ಹೋರಾಟವನ್ನ ಮಾಡಿಬಿಡ್ತೀನಿ, ಬಿಜೆಪಿಯಲ್ಲಿ ಏನೋ ಒಂದು ರೀತಿಯಾದಂಥ ಕ್ರಾಂತಿಯನ್ನು ತಂದು ಬಿಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಯತ್ನಾಳ್ ಅವರು ಹೋರಾಟವನ್ನ ಮಾಡಿದ್ರು. ಅದಕ್ಕೆ ಅನೇಕರು ಹೇಳ್ತಾ ಇದ್ರು ಆ ರೀತಿ ಬೇಡ, ಮಾಡಬೇಡಿ, ಆ ರೀತಿ ಮಾಡಕ್ ಹೋಗಬೇಡಿ ಅಂತೇಳಿ. ಆಮೇಲೆ ಇದೇನು ಯತ್ನಾಳ್ ಅವರಿಗೆ ಫಸ್ಟ್ ಟೈಮ್ ಅಲ್ವಲ್ಲ, ಹಿಂದೆನೂ ಈ ರೀತಿಯಾಗಿ ಅವರು ಫೇಸ್ ಮಾಡಿರುವಂಥದ್ದಿದೆ. ಬಟ್ ಅವರು ಈ ಬಾರಿ ಒಬ್ಬರೇ ಇರಲಿಲ್ಲ, ಅವರ ಜೊತೆಗೆ ಹಲವರು ನಿಂತ್ಕೊಂಡಿದ್ರು. ರಾಜ್ಯದಲ್ಲಿರುವಂಥವ್ರು, ಸಂಸದರಾಗಿರುವಂಥವ್ರು ಅನೇಕರು ಅವರ ಜೊತೆಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಆ ಬೆಂಬಲವಾಗಿ ನಿಂತವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟರು. ಈಗ 6 ವರ್ಷ ಅವರನ್ನ ಉಚ್ಚಾಟನೆಯನ್ನ ಮಾಡಲಾಗಿದೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷ ಉಚ್ಚಾಟನೆಯನ್ನ ಮಾಡಿರೋದು. ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಶಿಸ್ತು ಉಲ್ಲಂಘನೆ ಇವೆರಡನ್ನು ಕಾರಣಗಳನ್ನ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ಅವರಿಗೆ ಫೆಬ್ರವರಿ 10, 11 ಟೈಮಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಉತ್ತರವನ್ನ ಕೊಟ್ಟಾಗ ಅದು ಕೂಡ ಸಮಂಜಸವಾಗಿರಲಿಲ್ಲ. ಹಾಗಾಗಿನೇ ಈಗ ಅವರ ಮೇಲೆ ಈ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಕೊನೆಗೂ ಕೂಡ ಯತ್ನಾಳ್ಗೆ ಈಗ ಹೈಕಮಾಂಡ್ ಮೂಗುದಾರ. ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ ನಂತರ ಮೂಗುದಾರ ಹೆಂಗಾಗ್ತೀರಾ? 2 ಸಲ ಯತ್ನಾಳ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದು ಹೈಕಮಾಂಡ್. ಫೆಬ್ರವರಿ 10ರಂದು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಯತ್ನಾಳ್ ಕೊಟ್ಟಿರ್ತಾರೆ. ಯತ್ನಾಳ್ ಉತ್ತರ ಸ್ಪಷ್ಟನೆಯ ಒಪ್ಪಿರಲಿಲ್ಲ ಕೇಂದ್ರ ಶಿಸ್ತು ಸಮಿತಿ. ವಿಜೇಂದ್ರ ದೆಹಲಿಯಲ್ಲಿರುವಾಗಲೇ ಮಹತ್ವದ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇದು 2 ರೀತಿಯಾದಂಥ ಬೆಳವಣಿಗೆಗಳು. ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯತ್ನಾಳ್ ಅವರು ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ನೋಟಿಸ್ ಅನ್ನ ಕೊಡ್ತಾರೆ, ಜೊತೆಗೆ ಅವರ ಮೇಲೆ ಉಚ್ಚಾಟನೆಯ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈಗ ಸಹಜವಾಗಿ ಈ ಬೆಳವಣಿಗೆ ಏನಾಗುತ್ತೆ ಅಂತಂದ್ರೆ, ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ರು, ಹಾಗಾಗಿನೇ ಅವರು ಹೈಕಮಾಂಡ್ಗೆ ಹೇಳ್ಬಿಟ್ಟು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಬಟ್ ವಿಜೇಂದ್ರ ಅವರ ನಿಟ್ಟಿನಲ್ಲಿ ಅದನ್ನೆಲ್ಲವೂ ಕೂಡ ಅಲ್ಲಗಳೆದಿದ್ದಾರೆ. ಅಂಥದ್ದೇನೂ ಇಲ್ಲ, ನಾನು ಯಾವುದೂ ದೂರೇ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಬಿಜೆಪಿಯಲ್ಲಿ ಆಗಿರುವಂಥ ಬಹುದೊಡ್ಡ ಬೆಳವಣಿಗೆ, ಹಲವು ಕಡೆಗಳಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರಂತೆ ಬಿಜೆಪಿ ಅವರು. ಯಾಕೆ ಅಂತಂದ್ರೆ ಪಕ್ಷದ ಒಳಗಡೆಗೆ ಇದ್ಕೊಂಡು ಪಕ್ಷದಲ್ಲೇನೆ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂಥ ಬಿಜೆಪಿ ಅಶಿಸ್ತಿನಿಂದ ನಡವಳಿಕೆಯನ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನ್ ಕ್ರಮ ತಗೊಳ್ಬೇಕು ಅನ್ನುವಂಥ ಚರ್ಚೆ ನಡೀತಾ ಇತ್ತು.